ಹ್ಮ್ ದಿಢೀರ್ನೆ ಒಬ್ಬ ಮನುಷ್ಯನಿಗೆ ಸೃಷ್ಟಿ ಸ್ಥಿತಿ ಮತ್ತೆ ಲಯ ಅಂದ್ರೆ ಹುಟ್ಟು ಇರುವಿಕೆ ಮತ್ತೆ ಸಾವು ಇವುಗಳನ್ನ ಕಂಟ್ರೋಲ್ ಮಾಡೋ ಸಂಪೂರ್ಣ ದೈವಿಕ ಶಕ್ತಿ ಒಮ್ಮೆಲೆ ಸಿಗ್ಬಿಟ್ರೆ ಏನಾಗ್ಬೋದು? ಅದೊಂದ್ ದೊಡ್ಡ ಪ್ರಶ್ನೆನೇ. ಜಗತ್ತಿನ ಅತ್ಯಂತ ಶಕ್ತಿಶಾಲಿ ವ್ಯಕ್ತಿಯಾಗಿ ಆತ ಏನನ್ನ ಸೃಷ್ಟಿ ಮಾಡ್ಬೋದು ಅಂತ ಯೋಚನೆ ಮಾಡಿದ್ರೆ ತಲೆಗೆ ಬರೋದು ಒಂದೇ. ಅದೇ ಸಾಮಾನ್ಯವಾಗಿ ಮನುಷ್ಯರ ಆಸೆಗಳು ಅಂದ್ರೆ ಹಣ, ಐಷಾರಾಮಿ ಕಾರು, ದೊಡ್ಡ ಬಂಗ್ಲೆ ಅಥವಾ ಅಧಿಕಾರ. ಇದರ ಸುತ್ತಾನೆ ಗಿರಕಿ ಹೊಡಿತಾ ಇರುತ್ತೆ. ಖಂಡಿತ. ಆದ್ರೆ ಇದ್ಯಾವುದರ ಮಿತಿಯೇನೂ ಇಲ್ಲದ ಒಂದು ಅಬ್ಸಲ್ಯೂಟ್ ಶಕ್ತಿ ಕೈಗೆ ಸಿಕ್ಕಾಗ ಆಲೋಚನೆಗಳು ಎತ್ತ ಸಾಗುತ್ತೆ ಅನ್ನೋದು ನಿಜಕ್ಕೂ ಬೆರಗುಟ್ಟಿಸುವಂಥ ವಿಷಯ. ಹೌದು, ಈ ಆಳವಾದ ವಿಶ್ಲೇಷಣೆ ಮಾಡೋಕೆ ನಮ್ಮತ್ರ ಇವತ್ತು ಒಂದು ಅದ್ಭುತವಾದ ಮೂಲಕಥೆ ಇದೆ. ಅದೇ ಕೇಸರಿ ಮತ್ತು ಸೃಷ್ಟಿ. ಓ, ಇದೊಂದು ಅದ್ಭುತ ಕಾಲ್ಪನಿಕ ಕಥೆ. ಒಬ್ಬ ಸಾಮಾನ್ಯ ಮನುಷ್ಯನಿಗೆ ದೇವರ ಶಕ್ತಿ ಸಿಕ್ಕಾಗ ಆಗುವಂತಹ ಅಚಾತುರ್ಯಗಳು, ಹಾಸ್ಯ ಮತ್ತೆ ಅದರ ಹಿಂದಿರೋ ಗಂಭೀರವಾದ ನೈತಿಕ ಪಾಠಗಳನ್ನ ಇದು ಒಳಗೊಂಡಿದೆ. ಸರಿ, ಇದನ್ನ ಬಿಡಿಸಿ ನೋಡೋಣ ಬನ್ನಿ. ಕಥೆಯ ನಾಯಕ ಕೇಸರಿಗೆ ಕಠಿಣವಾದ ತಪಸ್ಸಿನ ನಂತರ ದೈವಿಕ ಧ್ವನಿಯಿಂದ ಒಂದು ತಥಾಸ್ತು ಅನ್ನೋ ವರ ಸಿಗ್ಬಿಡುತ್ತೆ. ಇಡೀ ಪ್ರಪಂಚವೇ ಅವನ ಕೈವಶ ಆದಂಗೆ ಅಲ್ವಾ? ಎಕ್ಸಾಕ್ಟ್ಲಿ. ಆತನ ಆಲೋಚನಾ ಲಹರಿ ಹೆಂಗಿರುತ್ತೆ ಅಂದ್ರೆ, ಆತ ಅಮೆರಿಕನ್ ಡಾಲರು, ಕಾರು, ಚಿನ್ನ ಇದ್ಯಾವುದನ್ನು ಸೃಷ್ಟಿ ಮಾಡಕ್ ಹೋಗಲ್ಲ. ಅಂದ್ರೆ ತಾನೇ ಜಗತ್ತಿನ ಒಡೆಯನಾದ ಮೇಲೆ ಈ ಭೌತಿಕ ವಸ್ತುಗಳ ವ್ಯಾಮೋಹ ಅವನಿಗೆ ನಿರರ್ಥಕ ಅಂತ ಅನ್ಸುತ್ತೆ. ಇದು ಒಳ್ಳೆ ಬೆಳವಣಿಗೆನೆ. ಹೌದು, ಆದ್ರೆ ಆ ಜ್ಞಾನೋದಯದ ನಂತರ ಆತ ತಗೊಳ್ಳೋ ನಿರ್ಧಾರ ಇದೆಯಲ್ಲ, ಅದು ಅವನ ನಿಜವಾದ ಮನಸ್ಥಿತಿಯನ್ನ ಹೊರಹಾಕುತ್ತೆ. ನಿಜ. ಆತ ಮಾಡಕ್ ಹೊರಡೋದು ಜಗತ್ತಿನ ಉದ್ಧಾರ ಅಲ್ಲ, ಬದಲಾಗಿ ತನ್ನೊಟ್ಟಿಗೆ ಎಂಜಾಯ್ ಮಾಡೋಕೆ ಒಬ್ಳು ಪರ್ಫೆಕ್ಟ್ ಹುಡುಗಿಯನ್ನ ಸೃಷ್ಟಿ ಮಾಡೋಕೆ ನಿರ್ಧಾರ ಮಾಡ್ತಾನೆ. ಅದು ಎಂಥ ಕಲ್ಪನೆ ಅಂದ್ರೆ, ಇಂದಿನ ಸಿನಿಮಾ ನಟಿಯರಾದ ನಯನತಾರ, ದೀಪಿಕಾ ಪಡುಕೋಣೆ ಇವರ ಸೌಂದರ್ಯವನ್ನು ಮೀರಿಸುವಂತಹ ರೂಪವಂತೆ ಆಗಿರ್ಬೇಕು ಆಕೆ. ಅದೇ, ಸತತ 3 ಗಂಟೆ ಧ್ಯಾನ ಮಾಡಿ ತನ್ನೆಲ್ಲಾ ಕಲ್ಪನೆಗಳನ್ನ ಹಾಕಿ ಅವಳನ್ನು ಸೃಷ್ಟಿಸ್ತಾನೆ. ಆದ್ರೆ ಕಣ್ತೆರೆದು ನೋಡಿದಾಗ ಅಲ್ಲಾಗೋ ಘಟನೆ ಮಾತ್ರ ಅವನ ಊಹೆಗೂ ನಿಲುಕದ್ದು. ಏನಾಗುತ್ತೆ ಅಲ್ಲಿ? ಆಕೆ ದೇವತೆ ತರ ಬಂದು ಅವನ ಕಾಲಿಗೆ ಬಿದ್ದು, ಅಪ್ಪ, ನನ್ನನ್ನು ಸೃಷ್ಟಿಸಿದ ಕಾರಣವೇನು ಅಂತ ಕೇಳ್ತಾಳೆ. ಅಯ್ಯೋ, ಅಲ್ಲಿಗೆ ಕೇಸರಿಯ ರೊಮ್ಯಾಂಟಿಕ್ ಕನಸುಗಳೆಲ್ಲ ಧೂಳಿಪಟಾಯಿತು. ಇದು ಹೆಂಗಿದೆ ಅಂದ್ರೆ, ಅತ್ಯಂತ ಕಷ್ಟಪಟ್ಟು ಒಂದು ವಿಡಿಯೋ ಗೇಮ್ ಬರ್ದು ಅದರಲ್ಲಿರೋ ಪಾತ್ರ ಆಟಗಾರನ ಮಾತನ್ನ ಕೇಳೋ ಬದಲು ಆಟಗಾರನನ್ನೇ ದೇವರು ಅಂತ ಪೂಜೆ ಮಾಡೋಕ್ ಶುರು ಮಾಡಿದ್ರೆ ಹೇಗಿರುತ್ತೆ? ಹಾಗಿದೆ ಇದು. ಎಕ್ಸಾಕ್ಟ್ಲಿ. ನಾನು ವಿಲನ್ ಅಲ್ಲಪ್ಪ, ನಿನ್ಜೊತೆ ಆಟಾಡಬೇಕು ಅಷ್ಟೇ ಅಂತ ಕೇಸರಿ ಅನ್ಕೊಂಡ್ರೂ ಅವಳನ್ನು ನೋಡ್ದಾಗ ಆತನಿಗೆ ಕೆಟ್ಟ ದೃಷ್ಟಿ ಬೀರಲು ಅಳುಕು ಶುರುವಾಗುತ್ತೆ. ಇಲ್ಲಿನ ಅತ್ಯಂತ ಕುತೂಹಲಕಾರಿ ಅಂಶ ಏನಂದ್ರೆ, ಸೃಷ್ಟಿ ಅನ್ನೋದು ಕೇವಲ ಒಂದು ಭೌತಿಕ ರೂಪ ಅಲ್ಲ. ಅದು ಸೃಷ್ಟಿಕರ್ತ ಮತ್ತು ಸೃಷ್ಟಿಯ ನಡುವೆ ತಂದೆ ಮಗಳ ಪವಿತ್ರ ಸಂಬಂಧವನ್ನ ತಾನಾಗಿಯೇ ಹುಟ್ಟುಹಾಕುತ್ತೆ. ಓ, ಅಂದ್ರೆ ಪ್ರಕೃತಿಯ ನಿಯಮಗಳನ್ನು ಮೀರಲು ಸಾಧ್ಯವಿಲ್ಲ ಅಂತೀರಾ? ಖಂಡಿತ. ಜೀವವೊಂದು ಅಸ್ತಿತ್ವಕ್ಕೆ ಬಂದ ಕ್ಷಣ ಅದು ತನ್ನ ಸೃಷ್ಟಿಕರ್ತನನ್ನ ಭಕ್ತಿಯಿಂದಲೇ ನೋಡುತ್ತೆ. ಅದೇ ಇಲ್ಲಿನ ಮೊದಲ ಪಾಠ. ಸೂಪರ್. ಆಮೇಲೆ ಕೇಸರಿಯ ಮನಸ್ಸಿನಲ್ಲಿ ಈ ವಿಕಾರವಾದ ಆಲೋಚನೆಗಳು ಬಂದಾಗ ಅದನ್ನು ತಣ್ಣಗಾಡ್ಸ್ಕೊಳ್ಳೋಕೆ ಆಕೆ ಬಳಿ ಒಂದು ಬಕೆಟ್ ಐಸ್ ನೀರು ಕೇಳ್ತಾನೆ. ಆಕೆ ಕಣ್ಮುಚ್ಚಿ ತೆಗೆಯೋಷ್ಟ್ರಲ್ಲಿ ಐಸ್ ನೀರು ಸೃಷ್ಟಿಯಾಗಿರುತ್ತೆ. ಆಗ ಕೇಸರಿಗೆ ಒಂದು ಆಘಾತಕಾರಿ ಸತ್ಯ ಅರ್ಥ ಆಗುತ್ತೆ. ಏನು ಗೊತ್ತಾ? ಅವನು ಅವಳ ಆಕಾರ, ಸೌಂದರ್ಯವನ್ನ ಮಾತ್ರ ನಿರ್ಧರಿಸಿದ್ದ, ಆದ್ರೆ ಅವಳ ಶಕ್ತಿಯ ಮಿತಿಯನ್ನ ನಿರ್ಧರಿಸೋಕೆ ಮರೆತುಬಿಟ್ಟಿದ್ದ. ಹೌದು, ಅವಳು ಈಗ ಅವನಿಗಿಂತಲೂ ಬಲಶಾಲಿ. ಅವಳಿಂದ ಜಗತ್ತಿಗೆ ಅಥವಾ ತನಗೆ ಅಪಾಯ ಬರಬಹುದು ಅನ್ನೋ ಭಯ ಅವನನ್ನ ಆವರಿಸೋತೆ. ಇಲ್ಲಿ ನಾವು ತಂತ್ರಜ್ಞಾನವನ್ನ ಕೃತಕ ಬುದ್ಧಿಮತ್ತೆ ಅಂದ್ರೆ AI ಅನ್ನ ಸೃಷ್ಟಿ ಮಾಡುವಾಗ್ಲೂ ಇದೇ ತಪ್ಪನ್ನ ಮಾಡ್ತೀವಿ ಅಲ್ವಾ? ಅದೇ ನನಗೂ ಅನಿಸ್ತು. ನಾವು ಶಕ್ತಿಯುತವಾದದ್ದನ್ನ ಸೃಷ್ಟಿ ಮಾಡ್ತೀವಿ, ಆದ್ರೆ ಅದಕ್ಕೆ ಒಂದು ಆಫ್ ಸ್ವಿಚ್ ಇಡೋಕೆ ಮರ್ತು ಬಿಡ್ತೀವಿ. ಕರೆಕ್ಟ್. ಇದನ್ನ ಸ್ವಲ್ಪ ವಿಶಾಲ ದೃಷ್ಟಿಕೋನದಿಂದ ನೋಡಿದ್ರೆ ಜವಾಬ್ದಾರಿ ಇಲ್ಲದ ಅಧಿಕಾರ ಎಷ್ಟು ಅಪಾಯಕಾರಿ ಅನ್ನೋ ನೈತಿಕತೆ ಇಲ್ಲಿ ಅರ್ಥ ಆಗುತ್ತೆ. ನಿಜ. ಮನುಷ್ಯನಿಗೆ ದೈವಿಕ ಶಕ್ತಿ ಸಿಕ್ಕರೂ ಅವನೊಳಗಿನ ಮಾನವ ಸಹಜವಾದ ಅನುಮಾನ ಮತ್ತೆ ಭಯ ಹೋಗೋದಿಲ್ಲ. ಅದೇ, ನಾಳೆ ಈಕೆ ನನ್ನ ವಿರುದ್ಧವೇ ತಿರುಗಿ ಬಿಟ್ರೆ ಅನ್ನೋ ಅಭದ್ರತೆ ಅವನನ್ನ ಕಾಡೋಕ್ ಶುರುವಾಗತ್ತೆ. ಸೊ ಆ ಅನುಮಾನದಿಂದಲೇ ಆತ ಅವನನ್ನ ಪರೀಕ್ಷೆ ಮಾಡೋಕೆ ಮುಂದಾಗ್ತಾನೆ. ನಿನ್ನ ಬಳಿಯೂ ನನ್ನಷ್ಟೇ ಶಕ್ತಿ ಇದೆ, ನಾಳೆ ನೀನು ದಂಗೆ ಇದ್ರೆ ಅಂತ ಕೇಳ್ತಾನೆ. ಅಬ್ಬಾ, ಆಗಾಕೆ ಕೊಡೋ ಪ್ರತಿಕ್ರಿಯೆ ನೋಡ್ಬೇಕು. ತನ್ನ ಸೃಷ್ಟಿಕರ್ತನೇ ತನ್ನನ್ನ ನಂಬುತ್ತಿಲ್ಲ ಅಂತ ತೀವ್ರವಾಗಿ ನೊಂದುಕೊಳ್ತಾಳೆ. ಹೌದು, ಈ ಅಪವಾದ ಹೊತ್ತು ಬದುಕುವುದಕ್ಕಿಂತ ಸಾಯುವುದೇ ಮೇಲು ಅಂಟ ಬೆಂಕಿಯನ್ನ ಸೃಷ್ಟಿಸಿ ಅದಕ್ಕೆ ಹಾರಿ ಪ್ರಾಣ ಬಿಡಲು ಮುಂದಾಗ್ತಾಳೆ. ಭಕ್ತಿ ಮತ್ತು ಶರಣಾಗತಿಯ ಪರಾಕಾಷ್ಠೆ ಇದು. ಆದ್ರೆ ಕೇಸರಿಯ ಅಹಂಕಾರ ಮತ್ತು ಅನುಮಾನ ಅವಳನ್ನ ಆ ಕಠಿಣ ನಿರ್ಧಾರಕ್ಕೆ ತಳ್ಳುತ್ತೆ.
ಆದ್ರೆ ಅವಳು ಬೆಂಕಿಗೆ ಹಾರಿದ ತಕ್ಷಣ ಗಾಬರಿಯಾಗೋ ಕೇಸರಿ ಮಳೆ ಸುರಿಸಿ ಆಕೆಯನ್ನ ಉಳಿಸ್ಕೊಳ್ತಾನೆ. ಅಲ್ಲಿಗೆ ಅವನಿಗೆ ಅವಳ ಮುಗ್ಧತೆ ಅರ್ಥ ಆಗಿರ್ಬೇಕು. ಆದರೂ ಅವನೊಳಗಿನ ಸ್ವಾರ್ಥ ಹೋಗಿರಲ್ಲ. ಆಕೆಯನ್ನು ಉಳಿಸ್ಕೊಂಡ ಮೇಲೆ ಅವಳ ಮೇಲೆ 6 ಷರತ್ತುಗಳನ್ನ ಹಾಕ್ತಾನೆ. 6 ಷರತ್ತುಗಳ? ಹೌದು. ಸ್ವರಕ್ಷಣೆಗಾಗಿ ಮಾತ್ರ ಶಕ್ತಿ ಬಳಕೆ ಮಾಡಬೇಕು, ಕೇಸರಿಯ ರಕ್ಷಣೆಗೆ ಮಾತ್ರ ಬಳಸಬೇಕು, ಮನುಷ್ಯರಿಗೆ ಶಕ್ತಿ ತೋರಿಸಬಾರದು ಅಂತ. ಅಂದ್ರೆ ಆಕೆಯನ್ನ ಬಚ್ಚಿಡ್ಬೇಕು ಅನ್ನೋ ಉದ್ದೇಶ? ಕರೆಕ್ಟ್. ಆಮೇಲೆ ಕೇಸರಿಯ ಸೃಷ್ಟಿಕರ್ತ ಅಂತ ಯಾರಿಗೂ ಹೇಳ್ಬಾರ್ದು, ಅವನನ್ನ ಅಪ್ಪ ಅನ್ನದೆ ಬರೀ ಕೇಸರಿ ಅಥವಾ ಫ್ರೆಂಡ್ ಅಂತ ಕರಿಬೇಕು, ಮತ್ತೆ ಕೇಸರಿಯ ಆಜ್ಞೆಯನ್ನ ವಿಮರ್ಶಿಸದೆ ಪಾಲಿಸಬೇಕು ಅಂತ. ಆಮೇಲೆ ಅವಳಿಗೆ ಸೃಷ್ಟಿ ಅಂತ ಹೆಸರಿಡ್ತಾನೆ. ಓಹೋ, ಹಾಗಾದ್ರೆ ಇದರ ಒಟ್ಟಾರೆ ಅರ್ಥ ಏನು? ಆ ಕೊನೆಯ ಷರತ್ತು ನೋಡಿದರೆ ಇದೊಂದು ಸಂಪೂರ್ಣ ಸರ್ವಾಧಿಕಾರ ಅಲ್ವಾ? ಖಂಡಿತ ಹೌದು. ಕೇಸರಿಗೆ ಒಳೊಳಗೆ ತಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ ಅನ್ನಿಸ್ತರೂ ತನ್ನ ನಿಯಂತ್ರಣವನ್ನ ಬಿಟ್ಕೊಡಕ್ಕೆ ಅವನು ಸಿದ್ಧನಿಲ್ಲ. ತನ್ನ ಈ ಸೃಷ್ಟಿಯ ಮೂಲಕವೇ ಅವನು ತನ್ನ ಸ್ವಂತ ಮಿತಿಗಳನ್ನ ಮತ್ತೆ ಜವಾಬ್ದಾರಿಗಳನ್ನ ಕಲಿತಾ ಇದ್ದಾನೆ ಅಂತ ಹೇಳ್ಬೋದು. ನಿಜ. ಆಮೇಲೆ ಇಲ್ಲಿ ಕತೆ ನಿಜಕ್ಕೂ ರೋಚಕವಾಗುತ್ತೆ. ಇಬ್ರು ಕಾಡಿನಿಂದ ಹೊರಬಂದು ಬೆಂಗಳೂರಿನತ್ತ ನಡೀತಾ ಇರ್ತಾರೆ. ರಸ್ತೆಯ ಬದಿಗೆ ಬಂದಾಗ ಆ ಸೃಷ್ಟಿಗೆ ಕಪ್ಪು ಡಾಂಬರ್ ರಸ್ತೆಯನ್ನ ಕಂಡು ವಿಪರೀತ ಬೆರಗು. ಅವಳು ರಸ್ತೆಯ ಮಧ್ಯೆ ಹೋಗಿ ಕೂತು ಅದನ್ನ ಮುಟ್ಟಿ ನೋಡ್ತಾ ಇರ್ತಾಳೆ. ಆಕೆಗೆ ಪ್ರಪಂಚದ ಬಗ್ಗೆ ಸಂಪೂರ್ಣ ಅಜ್ಞಾನ ಅಲ್ವಾ? ಹೌದು. ಅದೇ ಸಮಯಕ್ಕೆ ಅತ್ಯಂತ ವೇಗವಾಗಿ ಕಾರೊಂದು ಅವಳತ್ತ ನುಗ್ಗಿ ಬರುತ್ತೆ. ಅವಳಿಗೆ ಸಾವಿನ ಕಲ್ಪನೆನೇ ಇಲ್ಲ. ಅಯ್ಯೋ, ಆಮೇಲೆ? ಕೇಸರಿ ಪ್ರಾಣಭಯದಿಂದ ಓಡಿ ಹೋಗಿ ಅವಳನ್ನ ಪಕ್ಕಕ್ಕೆ ಎಳೆದು ರಕ್ಷಿಸ್ತಾನೆ. ಆಮೇಲೆ ಸಿಟ್ಟಿನಿಂದ ನಿನ್ಗೇನಾದ್ರೂ ಆದ್ರೆ ನಾನು ಒಂಟಿತಾನೆ ಅಂತ ಗದರ್ತಾನೆ. ವಾವ್! ಆ ಮಾತು ಅವಳ ಮನಸ್ಸಿಗೆ ನಾಟಿ ಅವಳು ಭಾವುಕಳಾಗಿ ಅವನನ್ನ ಅಪ್ಪಿಕೊಳ್ತಾಳೆ. ಅದೇ ನೋಡಿ ಬ್ಯೂಟಿ. ತಾನೇ ಕಷ್ಟಪಟ್ಟು ರೂಪಿಸಿದ ಆ ಪರ್ಫೆಕ್ಟ್ ಫಿಗರ್ ಅವನನ್ನ ಅಪ್ಕೊಂಡ್ರೂ ಆ ಕ್ಷಣದಲ್ಲಿ ಕೇಸರಿಯ ಮನಸ್ಸಿನಲ್ಲಿ ಕಾಮದ ಲವಲೇಶವೂ ಇರೋದಿಲ್ಲ. ಬದಲಾಗಿ ಒಬ್ಬ ತಂದೆಯ ಶುದ್ಧ ವಾತ್ಸಲ್ಯ ಅಲ್ಲಿ ಹುಟ್ಟುತ್ತೆ. ಅಧಿಕಾರ ಮತ್ತೆ ಶಕ್ತಿ ಮನುಷ್ಯನನ್ನ ಭ್ರಷ್ಟಗೊಳಿಸಬೇಕಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಖಂಡಿತ. ಜವಾಬ್ದಾರಿ ಮತ್ತೆ ಪ್ರೀತಿ ಆತನನ್ನ ಉನ್ನತೀಕರಿಸ್ಬೋದು. ಕಾಮವನ್ನ ಮೀರಿ ನಿಂತ ಆ ನಿಷ್ಕಲ್ಮಶ ಪ್ರೀತಿಯೇ ಈ ಕಥೆಯ ನಿಜವಾದ ಯಶಸ್ಸು. ಇದು ಒಂದು ಪ್ರಮುಖ ಪ್ರಶ್ನೆಯನ್ನ ಹುಟ್ಟಾಕುತ್ತೆ. ಆದ್ರೆ ಕಥೆ ತಕ್ಷಣವೇ ಒಂದು ತಮಾಷೆಯ ಸನ್ನಿವೇಶಕ್ಕೆ ಹೊಳ್ಳುತ್ತಲ್ವಾ? ಹೌದೌದು. ಬೆಂಗಳೂರಿಗೆ ಹೋಗಕ್ಕೆ ಕೇಸರಿ ಒಂದು ಕಾರನ್ನ ಸೃಷ್ಟಿಸಲು ಹೇಳ್ತಾನೆ. ಅವಳು ಕಣ್ಮುಚ್ಚಿ ತೆಗೆಯುವಷ್ಟರಲ್ಲಿ ಒಂದು ಅದ್ಭುತವಾದ ಬಿಳಿ ಬಣ್ಣದ ಆಡಿ ಕಾರು ಸೃಷ್ಟಿಯಾಗುತ್ತೆ. ಯಾಕಂದ್ರೆ ಅವಳಿಗೆ ಕೇಸರಿಯ ನೆನಪುಗಳೆಲ್ಲ ಇರುತ್ತೆ. ಓ, ಅವನಿಗೆ ಆಡಿ ಕಾರಿನ ಆಸೆ ಇತ್ತಾ? ಹೌದು. ಕಾರು ನೋಡಿ ಕೇಸರಿಗೆ ಖುಷಿಯಾಗಿ ದರ್ಪದಿಂದ ಡ್ರೈವರ್ ಸೀಟ್ನಲ್ಲಿ ಕೂತು ಸ್ಟಾರ್ಟ್ ಬಟನ್ ಒತ್ತಾನೆ. ಆದ್ರೆ ಕಾರು ಸ್ಟಾರ್ಟ್ ಆಗೋದಿಲ್ಲ. ಕೋಪದಿಂದ ಏನಿದು ಸ್ಟಾರ್ಟ್ ಆಗ್ತಿಲ್ಲ ಅಂತ ಕೇಳಿದಾಗ ಅವಳು ಅತ್ಯಂತ ಮುಗ್ಧವಾಗಿ ಒಂದು ಉತ್ತರ ಕೊಡ್ತಾಳೆ. ಅದೇ, ಎಷ್ಟೇ ಪರ್ಫೆಕ್ಟ್ ಆದ್ರೂ ಏನಾದ್ರೂ ಒಂದು ಕೊರತೆ ಇದ್ದೇ ಇರುತ್ತೆ. ಇದು ಮೋಜಿನ ಸನ್ನಿವೇಶ ಆದ್ರೂ ಇದರ ಹಿಂದಿರೋ ಗಂಭೀರ ಪಾಠ ಏನಂದ್ರೆ, ಸೃಷ್ಟಿ ಎಷ್ಟೇ ದೈವಿಕವಾಗಿದ್ರೂ ಸೃಷ್ಟಿಕರ್ತನ ಆಲೋಚನೆ ಅಪೂರ್ಣವಾಗಿದ್ರೆ ಫಲಿತಾಂಶ ಕೂಡ ಅಪೂರ್ಣವೇ ಆಗಿರುತ್ತೆ. ಎಕ್ಸಾಕ್ಟ್ಲಿ. ಯಾವುದೇ ಕೆಲಸ ಮಾಡೋ ಮುನ್ನ ದೂರದೃಷ್ಟಿ ಎಷ್ಟು ಮುಖ್ಯ ಅಂತ ಇದು ತೋರಿಸುತ್ತೆ. ಸೊ ಒಟ್ಟಾರೆಯಾಗಿ ನೋಡಿದ್ರೆ ಈ ಕಥೆ ಕೇವಲ ದೈವಿಕ ಶಕ್ತಿಯ ಫ್ಯಾಂಟಸಿ ಅಲ್ಲ. ಇದು ಮನುಷ್ಯನ ಮನೋವಿಜ್ಞಾನ, ಸ್ವಾರ್ಥ, ಜವಾಬ್ದಾರಿ ಮತ್ತೆ ಅಂತಿಮವಾಗಿ ಶುದ್ಧ ಪ್ರೀತಿಯ ಕಥೆ. ಹೌದು. ತಪ್ಪುಗಳಿಂದ ಕಲಿಯೋ ಪ್ರಕ್ರಿಯೆಯನ್ನ ಅದ್ಭುತವಾಗಿ ಕಟ್ಕೊಡುತ್ತೆ. ದಿನನಿತ್ಯದ ಬದುಕಿನಲ್ಲಿ ನಾವೆಲ್ಲರೂ ಯಾವುದೋ ಒಂದು ರೀತಿಯಲ್ಲಿ ಸೃಷ್ಟಿಕರ್ತರೇ ಅಲ್ವಾ? ಖಂಡಿತ. ಒಂದು ಪ್ರಾಜೆಕ್ಟ್ ಮಾಡೋದಿರ್ಬೋದು, ಮಕ್ಕಳನ್ನ ಬೆಳೆಸೋದು ಅಥವಾ ಒಂದು ಟೀಮ್ ಲೀಡ್ ಮಾಡೋದು, ಇವೆಲ್ಲವೂ ನಮ್ಮ ಸೃಷ್ಟಿನೇ. ನಿಜ. ನಾವೇನು ಜಗತ್ತಿಗೆ ನೀಡ್ತೀವೋ ಅದರ ಸಂಪೂರ್ಣ ಜವಾಬ್ದಾರಿ ಮತ್ತೆ ದೂರದೃಷ್ಟಿ ನಮ್ಮಲ್ಲಿರಬೇಕು. ಸೂಪರಾಗಿ ಹೇಳಿದ್ರಿ. ಸೊ ಈ ಆಳವಾದ ಚರ್ಚೆಯನ್ನ ಮುಕ್ತಾಯಗೊಳಿಸುವ ಮುನ್ನ ದೀರ್ಘವಾಗಿ ಆಲೋಚಿಸಲು ಒಂದು ಪ್ರಶ್ನೆಯನ್ನ ಬಿಟ್ಟು ಹೋಗೋಣ. ಹೇಳಿ. ನಮ್ಗೇನಾದರೂ ಸೃಷ್ಟಿಸುವ ಶಕ್ತಿ ದಿಢೀರನೆ ಸಿಕ್ಕರೆ ಮತ್ತೆ ಆ ಸೃಷ್ಟಿಯು ನಮ್ಮದೇ ಎಲ್ಲಾ ನೆನಪುಗಳನ್ನ ಗುಣದೋಷಗಳನ್ನ ಹೊಂದಿದ್ರೆ, ಅಂದ್ರೆ ಅದು ನಮ್ಮದೇ ಪ್ರತಿಬಿಂಬ ಇದ್ದ ಹಾಗೆ. ಹೌದು. ಆ ಸೃಷ್ಟಿಯ ಮೂಲಕ ನಾವು ನಮ್ಮನ್ನೇ ಎದುರಿಸಲು ಸಿದ್ಧರಿದ್ದೀವಾ ಅಥವಾ ನಮ್ಮದೇ ಸೃಷ್ಟಿಯನ್ನ ಕಂಡು ನಾವು ಭಯಪಡ್ತೀವಾ? ಇದು ನಿಜಕ್ಕೂ ಕಾಡುವಂತಹ ಪ್ರಶ್ನೆ. ನಮ್ಮೊಳಗಿನ ಕತ್ತಲನ್ನ ಬೆಳಕನ್ನ ಒಟ್ಟಿಗೆ ನೋಡುವ ಧೈರ್ಯ ನಮ್ಗಿದ್ಯಾ ಅಂತ ಯೋಚಿಸ್ಬೇಕು. ಖಂಡಿತ. ಈ ಆಳವಾದ ವಿಶ್ಲೇಷಣೆ ಇಲ್ಲೇ ಮುಕ್ತಾಯಗೊಳ್ಳುತ್ತೆ. ಮುಂದಿನ ಬಾರಿ ಮತ್ತೊಂದು ರೋಚಕ ವಿಷಯದೊಂದಿಗೆ ಭೇಟಿಯಾಗೋಣ. ವಿದಾಯ.